टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಕನ್ನಡ ಧ್ವಜಕ್ಕೆ ಈಗ ಮತ್ತೆ ಹಕ್ಕು ಮಂಡಿಸಿದೆ ರಾಜ್ಯ ಸರ್ಕಾರ. ಕನ್ನಡ ಧ್ವಜಕ್ಕೆ ಮಾನ್ಯತೆಯನ್ನು ನೀಡಬೇಕು ಅನ್ನುವಂಥದ್ದು ಈ ಹಿಂದಿನಿಂದಲೂ ಕೂಡ ಸರ್ಕಾರ ಒತ್ತಾಯವನ್ನು ಮಾಡ್ತಾ ಬರ್ತಾ ಇದೆ. ಸೊ ಕನ್ನಡ ಬಾವುಟಕ್ಕೆ ಮಾನ್ಯತೆ ಕೊಡಬೇಕು ಅಂತೇಳಿ ಈಗ ಮತ್ತೊಮ್ಮೆ ಸರ್ಕಾರ ಪತ್ರವನ್ನು ಬರೆದಿದೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. 2017ರಲ್ಲೂ ಕೂಡ ಕೇಂದ್ರಕ್ಕೆ ಪತ್ರ ಬರೆದಿದ್ರು ಸಿದ್ದರಾಮಯ್ಯ ಅವರ ಸರ್ಕಾರ. ಅವರು ಕೇಂದ್ರಕ್ಕೆ ಮನವಿ ಮಾಡಿದಂತಹ ಸಿಎಂ ಸಿದ್ದರಾಮಯ್ಯ ಅಲ್ಲಿಂದ ಇಲ್ಲಿವರೆಗೂ ಕೂಡ ಮಾನ್ಯತೆ ಅನ್ನುವಂಥದ್ದು ಇಲ್ಲ. ಅಂದರೆ ನಾವೀಗ ಕೆಂಪು ಮತ್ತು ಹಳದಿ ಬಣ್ಣದ ಒಂದು ಬಾವುಟವನ್ನು ನಾವೇನು ಫ್ಲಾಗ್ ಹಾಯಿಸ್ಟ್ ಮಾಡ್ತೀವಿ, ಅಂದರೆ ಈಗ ಕನ್ನಡ ರಾಜ್ಯೋತ್ಸವ ಟೈಮ್ನಲ್ಲಿ ಅಥವಾ ಬೇರೆ ಯಾವುದೇ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ ಹಳದಿ ಮತ್ತು ಕೆಂಪು ಬಣ್ಣದ ಒಂದು ಬಾವುಟ. ಆದರೆ ಅದಕ್ಕೆ ಕೇಂದ್ರದಿಂದ ಯಾವುದೇ ಮಾನ್ಯತೆ ಇಲ್ಲ. ಅಂದರೆ ಎಕ್ಸಾಕ್ಟಾಗಿ ಈ ಧ್ವಜ ನಮ್ಮ ಕರ್ನಾಟಕಕ್ಕೆ ಸೀಮಿತ ಅನ್ನುವಂಥದ್ದು ಇಲ್ಲ ಇದು. ಸೊ ಶೀಘ್ರದಲ್ಲೇ ನವದೆಹಲಿಗೆ ನಿಯೋಗ ಕೂಡ ಹೋಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ದೆಹಲಿಗೆ ತೆರಳಲಿರುವಂತಹ ತಂಗಡಗಿಯವರ ನೇತೃತ್ವದ ನಿಯೋಗ ಅಲ್ಲಿಗೆ ಹೋಗಿ ಭೇಟಿಯಾಗ್ತಾರೆ. ಕೇಂದ್ರ ಸಂಸ್ಕೃತಿ ಸಚಿವರನ್ನ ಭೇಟಿಯಾಗಿ ಅವರ ಜೊತೆಗೆ ಮಾತಾಡ್ತಾರೆ. ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಅನುದಾನವನ್ನು ಕೋರಿಯೂ ಕೂಡ ಮನವಿ ಸಲ್ಲಿಸುವಂಥ ಸಾಧ್ಯತೆಗಳಿವೆ. ಕೇಂದ್ರ ಸಚಿವರಿಗೆ ಮನವಿ ಮಾಡ್ತಾರೆ ಸಚಿವ ತಂಗಡಗಿ ಅವರ ನಿಯೋಗ. ಸೊ ಪಕ್ಕದ ತಮಿಳುನಾಡಿಗೆ ಹೆಚ್ಚಿನ ಅನುದಾನವನ್ನು ಕೊಡ್ತಾ ಇದ್ದೀರಿ ನೀವು, ಬಟ್ ನಮ್ಮ ಕರ್ನಾಟಕಕ್ಕೆ ಅನುದಾನದಲ್ಲಿ ಕಮ್ಮಿ ಆಗ್ತಾ ಇದೆ. ಅನುದಾನವನ್ನು ಕೊಡ್ತಾ ಇರೋದು ನೀವು, ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಇದೆ, ಬಟ್ ಅದರ ಅಡಿಯಲ್ಲಿ ಅನುದಾನ ಏನು ಕೊಡಬೇಕಲ್ಲ ಅದು ಕಮ್ಮಿ ಆಗ್ತಾ ಇದೆ. ಅದನ್ನು ಸರಿಯಾಗಿ ನಮಗೆ ಸಮರ್ಪಕವಾಗಿ ಸಿಗಬೇಕು ಅನ್ನೋದು. ಜೊತೆಗೆ ನಮ್ಮ ಬಾವುಟಕ್ಕೂ ಕೂಡ ಮಾನ್ಯತೆಯನ್ನು ಕೊಡಿ ಅನ್ನುವಂಥದ್ರ ಬಗ್ಗೆ ತಂಗಡಗಿಯವರು ಕೇಳುವಂಥ ಸಾಧ್ಯತೆಗಳಿವೆ. ಈಗಿರುವ ನಮ್ಮ ಕನ್ನಡದ ಬಾವುಟ ಅಧಿಕೃತ ಅಲ್ಲ. ಸೊ ಬಾವುಟ ಅಧಿಕೃತಗೊಳಿಸಿ ಅಂತ ಹೇಳಿ ಕೇಂದ್ರಕ್ಕೆ ನಾವು ಮನವಿ ಮಾಡ್ತೀವಿ ಅನ್ನುವಂಥದ್ದನ್ನ ಸ್ವತಃ ತಂಗಡಗಿಯವರು ಕೂಡ ಮಾತಾಡಿದ್ರೆ. ಟಿವಿ9 ಜೊತೆಗೆ ಮಾತನಾಡುವಂತಹ ಶಿವರಾಜ್ ತಂಗಡಗಿಯವರು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ಬಾವುಟಕ್ಕೆ ಒಪ್ಪಿಗೆ ಕೋರಿ ನಾನು ಪತ್ರ ಬರೆದಿದ್ದೀನಿ ಈಗಾಗಲೇ. ಪ್ರಹ್ಲಾದ್ ಜೋಶಿ ಮತ್ತು ಶೋಭಾ ಕರಂದ್ಲಾಜೆ ಇದ್ರ ಬಗ್ಗೆ ಮಾತಾಡ್ತಾರೆ. ದಯಮಾಡಿ ಕನ್ನಡ ಬಾವುಟಕ್ಕೆ ಒಪ್ಪಿಗೆ ಕೊಡಿಸ್ಲಿ, ಅವರು ಬರೀ ಮಾತಾಡೋದಷ್ಟೇ ಅಲ್ಲ, ಅವರು ಒಪ್ಪಿಗೆ ಕೊಡಿಸ್ಲಿ ಅಂತಲೂ ಕೂಡ ಕೇಳಿದ್ದಾರೆ. ಶಾಸ್ತ್ರೀಯ ಸ್ಥಾನಮಾನ ಬೇರೆ ಹೆಸರಿಗೆ ಮಾತ್ರ ಇದೆ. ತಮಿಳುನಾಡಿನೊಳಗೆ ಅತಿ ಹೆಚ್ಚು ಗ್ರ್ಯಾಂಟನ್ನು ಕೊಡ್ತಾರೆ, ಆದರೆ ಕನ್ನಡದೊಳಗೆ ಗ್ರ್ಯಾಂಟ್ ಕೊಡೋಂಗಿಲ್ಲ. ಅದ್ರ ಬಗ್ಗೆ ನಾನು ಮತ್ತು ಕೆಲವೊಂದಿಷ್ಟು ಪ್ರಮುಖರನ್ನು ಕರ್ಕೊಂಡು ಈ ತಿಂಗಳ ಅಂತ್ಯ ಇಲ್ಲ ಅಂದರೆ ಮುಂದಿನ ತಿಂಗಳದೊಳಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಭೇಟಿ ಕೊಡುವಂಥ ವಿನಂತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ಅದ್ರ ಬಗ್ಗೆ ಬಾವುಟದ ಬಗ್ಗೆ ಅಪ್ರೂವಲ್ ಮಾಡಬೇಕಂತಂದು ಕೇಂದ್ರ ಸರ್ಕಾರಕ್ಕೆ ಪತ್ರನೂ ಬರೆದಿದ್ದೀನಿ. ಅದ್ರ ಬಗ್ಗೆ ಆದಷ್ಟು ಬೇಗನ ಒಪ್ಪಿಗೆ ಕೊಡಿ ಅಂತ ಹೇಳಿದ್ದೀನಿ. ಆದರೆ ಇಲ್ಲಿರೋಂಥ ಶೋಭಾ ಕರಂದ್ಲಾಜೆ ಅವರು ಇವೆಲ್ಲ ಮಾತಾಡ್ತಾರಲ್ಲ, ಜೋಶಿ ಅವರು ದಯಮಾಡಿ ಶಾಸ್ತ್ರೀಯ ಸ್ಥಾನಮಾನದ ಬಗ್ಗೆ ಮತ್ತು ಕನ್ನಡದ ಬಾವುಟದ ಬಗ್ಗೆ ಕೇಂದ್ರ ಸರ್ಕಾರದಾಗ ಅಪ್ರೂವ್ ಮಾಡಿ ಕ್ಯಾಶ್ ಕೊಡಲಿ ಅಂತ ವಿನಂತಿಯನ್ನು ಮಾಡ್ಕೊತೀವಿ. ಬಾವುಟ ಈಗೇನಿದೆ ಇದೇ ಬಾವುಟದನ್ನು ಕಳಿಸುವಂಥ ಕೆಲಸವನ್ನು ಈಗೇನು ನಾವು ಮಾಡ್ತಾ ಇದ್ದೀವಿ, ಅದು ಅಧಿಕೃತವಲ್ಲ, ಅದು ಅಧಿಕೃತ ಮಾಡಿರಿ ಅಂತ ನಾವು ಕಳಿಸಿದ್ದೀವಿ. ಶಾಸ್ತ್ರೀಯ ಸ್ಥಾನಮಾನ ಬೇರೆ ಹೆಸರಿಗೆ ಮಾತ್ರ ಇದೆ. ತಮಿಳುನಾಡಿನೊಳಗೆ ಅತಿ ಹೆಚ್ಚು ಗ್ರ್ಯಾಂಟನ್ನು ಕೊಡ್ತಾರೆ, ಆದರೆ ಕನ್ನಡದೊಳಗೆ ಗ್ರ್ಯಾಂಟ್ ಕೊಡೋಂಗಿಲ್ಲ. ಅದ್ರ ಬಗ್ಗೆ ಈ ವಿಚಾರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಮೋದ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಈಗ ಶಿವರಾಜ್ ತಂಗಡಗಿಯವರು ಹೇಳ್ತಾ ಇರುವಂತಹ ಒಂದು ವಿಚಾರ, ಸೊ ಎರಡು ವಿಚಾರ. ಒಂದು, ಕನ್ನಡದ ಬಾವುಟಕ್ಕೆ ಮಾನ್ಯತೆ ಕೊಡುವಂಥದ್ದು. ಈ ಹಿಂದಿನಿಂದಲೂ ಕೂಡ ಕರ್ನಾಟಕ ನಾವು ಕೇಳ್ತಾನೆ ಇದ್ದೀವಿ, ಬಟ್ ಇದುವರೆಗೂ ಕೂಡ ನಮ್ಮ ಬಾವುಟಕ್ಕೆ ಮಾನ್ಯತೆ ಸಿಕ್ಕಿಲ್ಲ, ಅಂದರೆ ಅಧಿಕೃತವಾಗಿಲ್ಲ ನಮ್ಮ ಈ ಬಾವುಟ ಅನ್ನುವಂಥದ್ದು. ಇನ್ನೊಂದು ಅನುದಾನದ ವಿಚಾರ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತಂಗಡಗಿಯವರು ಏನು ಪತ್ರ ಬರೆದಿದ್ದಾರೆ, ಪತ್ರದಲ್ಲೇ ಎಕ್ಸಾಕ್ಟ್ ಆಗಿ ಏನೇನನ್ನು ಹೇಳಿದ್ದಾರೆ, ಜೊತೆಗೆ ಅವರ ನಿಯೋಗ ತೆರಳಲಿರುವಂಥದ್ದು, ಜೊತೆಗೆ ಒತ್ತಾಯವನ್ನು ಮಾಡುವಂಥ ಒಂದು ವಿಚಾರ. ಪ್ರಮೋದ್. ರೇಮಾ, ನಿಮಗೆ ಗೊತ್ತಿರ್ಬೋದು 2017ರಲ್ಲಿ ಅಂದಿನ ಸಿದ್ದರಾಮಯ್ಯ ಸರ್ಕಾರ ಕನ್ನಡದ ಬಾವುಟವನ್ನು ಇಟ್ಟು ಕನ್ನಡದ ಆಸ್ಮಿತೆ, ಕನ್ನಡದ ಸಂಸ್ಕೃತಿಯನ್ನು ಮುಂದಿಟ್ಟು ಇದಕ್ಕೊಂದು ಅಧಿಕೃತತೆ ಕೊಡಬೇಕು ಅನ್ನುವಂಥ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಮಾಡಿತ್ತು. ಆದರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬೇರೆ ಬೇರೆ ಕಾರಣಕ್ಕೋಸ್ಕರ, ಒಂದು ಸೈದ್ಧಾಂತಿಕ ಕಾರಣ ಮತ್ತು ರಾಜಕೀಯ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಯಾಕೆಂದರೆ ಕೇಂದ್ರದಲ್ಲಿ ಈಗಾಗಲೇ BJP ಆಡಳಿತವನ್ನು ಮಾಡ್ತಾ ಇದೆ. BJP ಹೇಳ್ತಾ ಇರುವಂಥದ್ದು, ಒಂದು ದೇಶ ಅಂತ ಬಂದಾಗ ಏಕ್ ನಿಶಾನ್ ಏಕ್ ಪ್ರಧಾನ್ ಅನ್ನುವಂಥ ವಾದವನ್ನು ಕಾಶ್ಮೀರದಲ್ಲೂ ಕೂಡ ಮಂಡಿಸಿತು, ದೇಶದ ಇತರ ಭಾಗದಲ್ಲೂ ಕೂಡ ಮಂಡಿತ್ತು. ಅಂದರೆ ಒಂದು ದೇಶ ಅಂತ ಬಂದಾಗ ಆ ದೇಶಕ್ಕೆ ಒಂದೇ ಧ್ವಜ, ಒಂದೇ ಪ್ರಧಾನಿ ಅಥವಾ ಒಂದೇ ರೀತಿಯ ಅಂತ ಮಾದರಿ ಇರಬೇಕು ಅನ್ನುವಂಥದ್ದು BJPಯ ಸೈದ್ಧಾಂತಿಕವಂತ ನಿಲುವು. ಇದರ ನಡುವೆ BJP ವಾದಕ್ಕೆ ಪ್ರತಿಯಾಗಿ ಅಂತ ಕಾಂಗ್ರೆಸ್ ಸರ್ಕಾರ ಕೂಡ ಈಗ ಕನ್ನಡದ ಬಾವುಟವನ್ನು, ಹಳದಿ ಮತ್ತು ಕೆಂಪು ಬಣ್ಣದ ಬಾವುಟ ಇದೆ, ಅದನ್ನು ಈಗಾಗಲೇ ಕೇಂದ್ರಕ್ಕೆ ಹಿಂದೆನೇ ಕಳಿಸಿತ್ತು. ಈಗ ಮತ್ತೊಮ್ಮೆ ಪತ್ರವನ್ನು ಬರೆದಿದ್ದಾರೆ. ಈ ಪತ್ರದಲ್ಲಿ ಬೇರೆ ಬೇರೆ ಕಾರಣಗಳನ್ನು ಕೊಡಲಾಗಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಅಧಿಕೃತವಾದಂಥ ಪತ್ರ ಇನ್ನೂ ಕೂಡ ನಮಗೆ ಕೈ ಸೇರಿಲ್ಲ. ಆದರೆ ಶಿವರಾಜ್ ತಂಗಡಗಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಪತ್ರದ ಮೂಲಕ ಒತ್ತಡವನ್ನು ಹಾಕ್ತಾ ಇದ್ದೀವಿ, ಈ ಬಾವುಟಕ್ಕೆ ಒಂದು ಅಧಿಕೃತತೆ ಕೊಡಬೇಕು ಅಂತ. ಅದರಲ್ಲಿ ಇದೇ ಪತ್ರದಲ್ಲಿ ಅಥವಾ ಮನವಿಯಲ್ಲಿ ರೆಹಮಾನ್ ಕಾನೂನಾತ್ಮಕ ಕಾರಣಗಳನ್ನು ಕೂಡ ವಿವರಿಸಲಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸಂವಿಧಾನದಲ್ಲಿ ಈ ರೀತಿಯಾದಂಥ ಅಧಿಕೃತತೆ ಕೊಡಬಾರ್ದು ಅನ್ನುವಂಥ ನಿಯಮ ಎಲ್ಲೂ ಕೂಡ ಇಲ್ಲ. ಆದರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಕೊಡ್ತಾ ಇಲ್ಲ. ಆದರೆ
ಒಂದು ವೇಳೆ ಇದಕ್ಕೆ ಬಾವುಟಕ್ಕೆ ಒಂದು ಅಧಿಕೃತತೆ ಒಂದು ಕೊಟ್ಟಿದ್ದೇ ಆದಂಥ ಸಂದರ್ಭದಲ್ಲಿ ರಾಷ್ಟ್ರ ಬಾವುಟದ ಕೆಳಗೆ ಈ ಒಂದು ನಮ್ಮ ಬಾವುಟವನ್ನು ಲಾಂಛನ ರೂಪಕವಾಗಿ ನಾವು ಬಳಸ್ಬೋದು ಅನ್ನುವಂಥದ್ದು ರಾಜ್ಯ ಸರ್ಕಾರದ ವಾದ. ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು ನಾವು ರಾಷ್ಟ್ರದ ಬಾವುಟದ ಮೇಲೆ ನಾವು ಆರಿಸ್ತಾ ಇಲ್ಲ ಅಥವಾ ಅದಕ್ಕಿಂತ ಉಚ್ಚ ಪರಮೋಚ್ಚ ಅಂತ ನಾವು ಪರಿಗಣಿಸ್ತಾ ಇಲ್ಲ, ಬದಲಾಗಿ ಈ ರಾಜ್ಯದ ಈ ನೆಲದ ಭಾಷೆ, ಜಲ ಮತ್ತು ಆಸ್ಮಿತೆ ಸಂಸ್ಕೃತಿಯ ದ್ಯೋತಕವಾಗಿ ನಮಗೆ ಈ ಒಂದು ಅಧಿಕೃತತೆ ಕೊಡಿ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಕಾನೂನು ಸಮರ ಕೂಡ ಇದೆ, ಜೊತೆಗೆ ಹಿಂದೆ SR ಬೊಮ್ಮಾಯಿ ಪ್ರಕರಣದಲ್ಲೂ ಕೂಡ ಇದಕ್ಕೆ ಉಲ್ಲೇಖ ಇದೆ. ಹೀಗಾಗಿ ಏನು ಮಾಡುತ್ತೆ ಅಂತ ನೋಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಸಾಂಸ್ಕೃತಿಕ ಸ್ಥಾನಮಾನ ಜೊತೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೂಡ ನೀಡಲಾಗಿದೆ. ಇದಕ್ಕೆ ಅನುದಾನ ಜಾಸ್ತಿ ಕೊಡಬೇಕು. ಪಕ್ಕದ ತಮಿಳುನಾಡಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ, ನಮ್ಗೆ ಕೊಡ್ತಾ ಇಲ್ಲ. ಬಂದೆ ಪ್ರಮೋದ್, ಇನ್ನೊಂದು ಸುದ್ದಿ ಇದೆ, ಹಾಗೆ ಹೋಲ್ಡ್ ಅಲ್ಲಿರಿ, ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ಈಗ